Hello my dear friends, welcome back to another video on SRK Rises. Keep smiling, keep shining. ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಸೂಪರ್ ಟೇಸ್ಟಿ ಪನ್ನೀರ್ ರೈಸ್ ತೊಗೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾವೀಗ ಒಂದು ಪ್ಯಾನ್ಗೆ ಆಯಿಲ್ ಅಥವಾ ಗೀನ ಆ್ಯಡ್ ಮಾಡಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ, ಸ್ಲೈಟಾಗಿ ಗರಂ ಮಸಾಲ ಇದೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರಿಗೆ ನಾವು ಇದನ್ನು ಲೋ ಫ್ಲೇಮ್ನಲ್ಲಿ ಅಂದರೆ 3 to 5 minutes ಒಂದು ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕು, ಶಾಲೋ ಫ್ರೈ. ಸೊ ಈ ರೀತಿ ಮಾಡೋದ್ರಿಂದ ಈ ಪನ್ನೀರ್ ಸ್ಲೈಟಾಗಿ ಕ್ರಿಸ್ಪಿ ಇರುತ್ತೆ, ಮೇಲ್ಗಡೆ ಒಳಗಡೆ ಎಲ್ಲ ಸಾಫ್ಟಿಯಾಗಿರುತ್ತೆ. ಸೊ ನೀವು ಇದನ್ನು ಮಾಡಬೇಕಾದ್ರೆ ಮಕ್ಕಳು ಬಂದುಬಿಟ್ಟು ಕೈ ಹಾಕ್ತಾರೆ, ಆ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದ್ಕೊಂಡ್ರೆ ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ನಾವು ಕರಿಮೆಣಸು, ಚಕ್ಕೆ, ಲವಂಗ, ಬೇ ಲೀಫು ಮತ್ತು ಜೀರಿಗೆ. ಸೊ ಈ ರೀತಿ ನಾವು ಇನ್ನೊಂದು ಸ್ವಲ್ಪ ಮಸಾಲೆ ಇವನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಅರೋಮಾ ಚೆನ್ನಾಗಿರುತ್ತೆ ಅಂತೇಳಿ ಆ್ಯಡ್ ಮಾಡ್ತಾ ಇರೋದು. ಸೊ ನಾನೀಗ ಪನ್ನೀರ್ ರೈಸ್ ಮಾಡ್ತಾ ಇರೋದು ಒಂದು 4 to 5 ಮೆಂಬರ್ಸ್ಗೆ. ಸೊ ಹಾಗಾಗಿ ನಾನು 5 to 6 ಆನಿಯನ್ಸ್ನ ತೊಗೊಂಡಿದ್ದೀನಿ, ಉದ್ದಿದ್ದಾಗ ಹಚ್ಚಿರೋದು. ಒಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಲೈಟ್ ಬ್ರೌನಿಷ್ ಬರೋ ತನಕ ನಾವು ಸ್ವಲ್ಪ ಇದನ್ನು ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಮಿಕ್ಸಪ್ ಮಾಡಿಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಸೊ ಹಾಗೆ ಒಂದು ಸ್ವಲ್ಪ ಬ್ಲೆಂಡ್ ಆಗಿದೆ ಅನಿಸುತ್ತೆ. ನಾನೀಗ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ, ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಒಂದೇ ಸತಿ ನಾವು ಆ್ಯಡ್ ಮಾಡೋದ್ರಿಂದ ಆನಿಯನ್ಸ್ ಅವು ಬೇಗ ಫ್ರೈ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಶಿಫ್ಟ್ ವೈಸ್ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ಆಲ್ರೆಡಿ ನೋಡ್ಬೋದು ಅಲ್ಲಿ ಆಯಿಲ್ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಸೊ ಹಾಗಾಗಿ ನಾನೀಗ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಮತ್ತೆ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ 1 ಕಪ್ ಟೊಮೆಟೊಸ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಮಾಡೋದೆಲ್ಲ ಲೋ ಫ್ಲೇಮ್ನಲ್ಲೇ ಮಾಡಬೇಕು, ಹಾಗಾದ್ರೇ ಚೆನ್ನಾಗಿರುತ್ತೆ. ನಾವೀಗ ಒಂದು ಫೈನಲ್ ಟಚಪ್ ಇದೆ, ಅದೇ ನಾವು ಆ್ಯಡ್ ಮಾಡ್ತಾ ಇರೋದು ಕರ್ಡ್. ಸೊ ಈಗ 1 ಕಪ್ ಕರ್ಡನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 to 3 minutes ಲಿಡ್ ಮುಚ್ಚಿಬಿಟ್ಟು ಇಟ್ಬಿಡೋಣ. ಸೊ ಒಂದು 2 to 3 minutes ಆದಮೇಲೆ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಆನಿಯನ್ ಎಲ್ಲ ಬ್ಲೆಂಡ್ ಆಗಿದೆಲ್ಲ ಮಸಾಲೆ. ಇದೇ ಮೇನ್ ರೆಸಿಪಿ ರೀ ನಮಗೆ ಪನ್ನೀರ್ ರೈಸ್ಗೆ ಕೊಡೋದು. ಸೊ ನಾನೀಗ ಇದಕ್ಕೆ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಇವಾಗ ಲಾಸ್ಟ್ ಫೈನಲಾಗಿ ಆ್ಯಡ್ ಮಾಡೋದ್ರಿಂದ ಆ ಮಸಾಲೆ ಎಲ್ಲ ಚೆನ್ನಾಗಿ ಆ ಪನ್ನೀರಿಗೆ ಹಚ್ಚುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಹಾಕಿ ಲೋ ಫ್ಲೇಮ್ನಲ್ಲಿ ಇನ್ನೊಂದು 2 to 3 minutes ಇಟ್ಬಿಡೋಣ. ನೀವು ಬೇಕಾದರೆ ಇದನ್ನೇ ಡೈರೆಕ್ಟಾಗಿ ಪರೋಟ ಅಥವಾ ಚಪಾತಿ ಇನ್ನೂ ಬೇರೆ ನಿಮ್ಗೆ ಇಷ್ಟ ಆಗಿರೋವಂಥ ಅದ್ರ ಜೊತೆ ನೀವು ಇದು ಪನ್ನೀರ್ನ ಕರಿ ಥರನೂ ತಿನ್ಬೋದು. ಒಂದೊಂದು ಬೈಟ್ ಕೂಡ ನಿಮಗೆ ಆ ಪನ್ನೀರ್ ಟೇಸ್ಟ್ ಚೆನ್ನಾಗಿ ಬರ್ತಾ ಇರುತ್ತೆ. ಇಲ್ಲಾಂದರೆ ನೀವು ಗ್ರೇಟೆಡ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಈಗ ನಾನೀಗ ಬಾಸ್ಮತಿ ರೈಸ್ನ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥ ಬಾಸ್ಮತಿ ರೈಸ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಫ್ರೈಡ್ ಆನಿಯನ್ಸ್ನ ಮೇಲೆ ಗಾರ್ನಿಷ್ ಮಾಡಿ ಒಂದು ಸ್ವಲ್ಪ ಪುದೀನ ಅಥವಾ ಕೊತ್ತಂಬರಿನ ಹಾಕಿ ಒಂದು 2 to 3 minutes ಬಿಟ್ಬಿಟ್ರೆ ನಮ್ಮ ಪನ್ನೀರ್ ರೈಸ್ ರೆಡಿ. ನಿಮ್ಮ ಇಷ್ಟವಾದ ಪರ್ಸನ್ಗೆ ನೀವು ಸರ್ವ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್. ಇನ್ನಷ್ಟು ವ್ಯೂವರ್ಸ್ಗೆ ರೀಚ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಏನು ವೆಯ್ಟ್ ಮಾಡ್ತಾ ಇದ್ದೀರಾ? ಸೊ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ ನಮ್ಮ ಬ್ಯೂಟಿಫುಲ್ SRK ಫ್ಯಾಮಿಲಿನ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕೀಪ್ ಸ್ಮೈಲಿಂಗ್, ಕೀಪ್ ರೈಸಿಂಗ್. ಬಾಯ್.